ಹಲೋ ಗಾಯ್ಸ್, ರಿತೀಶ್ ಫುಡ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿರುವಂಥ ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೇವೆ. ಇದನ್ನು ನೀವು ರೈಸ್ ಜೊತೆಗೆ ಇಲ್ಲ ಚಪಾತಿ ಇಲ್ಲ ರೋಟಿ ಯಾವುದ್ರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಕೊಳ್ಬೋದು. ಇದನ್ನು ರೆಡಿ ಮಾಡೋಕ್ಕೆ ಏನೆಲ್ಲ ಐಟಮ್ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 8 ಟೊಮೆಟೊ ತಗೊಳ್ಳಿ. ಹಾಗೆಯೇ ಅದ್ರ ಜೊತೆಗೆ 3 ಈರುಳ್ಳಿ, ಹಾಗೆ 10ರಿಂದ 12ರಷ್ಟು ಬೆಳ್ಳುಳ್ಳಿ ಹೆಸಳು, ಹಾಗೆಯೇ ಆಲ್ರೆಡಿ ನೆನೆಸಿಟ್ಕೊಂಡಿರೋ ಗೋಡಂಬಿ, ಮತ್ತು ಒಂದು ಚಿಕ್ಕ ಪೀಸಷ್ಟು ಶುಂಠಿ, ಮತ್ತು 4 ಹಸಿಮೆಣಸು. ಹಾಗೆಯೇ ಇದ್ರ ಜೊತೆಗೆ ಗರಂ ಮಸಾಲ ಐಟಮ್ಸ್ ಬೇಕು. ಒಂದು 2 ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆಯೇ ಮರಾಠಿ ಮೊಗ್ಗು. ಹಾಗೆಯೇ ತರಕಾರಿನೆಲ್ಲ ಇದೇ ಥರ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನು ಒಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಗೆ ಒಂದು ಚಿಕ್ಕ ಪೀಸಷ್ಟು ಬಟರ್ನ ಹಾಕಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಗರಂ ಮಸಾಲ ಐಟಮ್ಸ್ನ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಐಟಮ್ಸ್ನೆಲ್ಲ ಅದಕ್ಕೆ ಹಾಕಿ ಟೊಮೆಟೊ, ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಾಗೆ ಶುಂಠಿ ಮತ್ತು ಹಸಿಮೆಣಸು, ಮತ್ತು ನೆನೆಸಿ ಇಟ್ಕೊಂಡಿರೋ ಗೋಡಂಬಿನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು 80% ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ಇದನ್ನು ಪೇಸ್ಟಿಗೆ ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಒಂದು 80% ಈ ಥರ ಕುಕ್ ಆದಮೇಲೆ ಮಿಕ್ಸಿ ಜಾರ್ನ ತೊಗೊಂಡು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕಿ ಒಂದು ಸಲ ರುಬ್ಕೊಳ್ಳಿ ಅದನ್ನು. ಆಮೇಲೆ ಆಲ್ರೆಡಿ ತರಕಾರಿ ಫ್ರೈ ಮಾಡ್ಕೊಂಡಿರೋ ಸೇಮ್ ಅದೇ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಬಟರ್ನ ಹಾಕಿ ಗರಂ ಮಸಾಲ ಐಟಮ್ಸ್ ಹಾಕಬೇಕು. ಅಂದರೆ ಸೇಮ್ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಪ್ಪದ ಜೊತೆಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿನ ಹಾಕಿ ಅದಕ್ಕೆ ಈರುಳ್ಳಿನ ಒಂದು ಬ್ರೌನ್ ಕಲರ್ ಬರುವಷ್ಟು ಕುಕ್ ಮಾಡಿಕೊಂಡು ಆಮೇಲೆ ಒಂದು 4 ಹಸಿಮೆಣಸನ್ನು ಹಾಕಿ ಅದಕ್ಕೆ ಹಸಿಮೆಣಸು ಹಾಕಿ ಒಂದು ಸಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಕೊತ್ತಂಬರಿ ಪುಡಿ, ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಆ ಪೇಸ್ಟನ್ನು ಇದಕ್ಕೆ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಹಾಗೆಯೇ ನೀವು ಇದು ರೋಟಿ ಇಲ್ಲ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತೀರ ಅಂತ ಇದ್ದರೆ ಗ್ರೇವಿನ ಇದೇ ಥರ ತಿಕ್ಕಾಗ್ಬಿಟ್ಬಿಡಿ. ಇನ್ ಕೇಸ್ ನೀವು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀರ ಅಂತ ಇದ್ದರೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಲಿಕ್ಕೆ ಬಿಡಿ. ಅದನ್ನು ಈ ಥರ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಹಾಕಬೇಕು. ಅದಕ್ಕೆ ಪನ್ನೀರನ್ನ ಹಾಕಿ ಒಂದು ಸಲ ಫುಲ್ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಪನ್ನೀರ್ ಬಾಯ್ಲ್ಡ್ ಆಗೋ ತನಕ ಒಂದು 10ರಿಂದ 15 ನಿಮಿಷ ಬಾಯ್ಲ್ಡ್ ಆಗೋದು ಬಿಡಿ. ಇದನ್ನು ಈ ಥರ 10 ಮಿನಿಟ್ಸ್ ಬಾಯ್ಲ್ಡ್ ಆಗಿ ಆದಮೇಲೆ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಈ ಥರ ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಫೈನಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ದೊಡ್ಡ ಪೀಸಷ್ಟು ಬಟರ್ನ ತಗೊಂಡು ಬಟರ್ನ ಹಾಕಿ ಇದಕ್ಕೆ ಬಟರ್ನ ಹಾಕಿ ಹಾಗೆ ಬಿಟ್ಬಿಡಿ ಅದನ್ನು 5 ಮಿನಿಟ್ಸ್ ಆದಮೇಲೆ ಬಟರ್ ಏನಿದೆ ಗ್ರೇವಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಫೈನಲಿ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಟು ಈಟ್. ಇದೇ ಥರದ ಟೇಸ್ಟಿ ಹಾಗೆಯೇ ಈಸಿ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ರಿತೀಶ್ ಫುಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.